ಇವಾಗ ಕಲ್ಲು ಸಿಗುತ್ತೆ ಅನ್ನೋದಲ್ಲಿ ಬಿಸಾಕ್ಬಿಡ್ತೀವಿ ಅಷ್ಟೇ, ಇನ್ನೇ ಮಾಡೋಕ್ಕಾಗತ್ತೆ. ನಾವು ಪ್ರಯತ್ನ ಮಾಡಿ ಅವರು ಪ್ರಯತ್ನ ಮಾಡ್ತಾರೆ. ಜೀವನದಲ್ಲಿ ಇಂಥ ಭೂಮಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರಬೇಕು. ಒಳ್ಳೇದಪ್ಪ, ನಮ್ಮ ಮಾತೃಭಾಷೆ ನಮ್ಗೆ ಒಳ್ಳೇದಲ್ವಾ. ನಾವು ಜೀವನದಲ್ಲಿ ನಮ್ಮ ಕಣ್ಣಿದ್ದಂಗೆ ತಾನೆ ಅದು. ಎಷ್ಟು ಚೆನ್ನಾಗಿದೆ ಅಕ್ಷರಗಳು. ಪುನೀತ್ ರಾಜ್ಕುಮಾರ್ದು ಎಷ್ಟು ಇದು ಫ್ಯಾಮಿಲಿ ಸ್ಟೋರಿ ಇದೆಯಲ್ಲಪ್ಪ, ಯಾವುದದು ಯಾವುದು ತುಂಬ ಚೆನ್ನಾಗಿದೆ. ಎಷ್ಟು ಅದು ಕನ್ನಡ ಭಾಷೆಯಲ್ಲಿ ಮಾತ್ರ ಎಷ್ಟು ಚೆನ್ನಾಗಿದೆ. ಅದು ಅರ್ಥ ಮಾಡ್ಕೊಂಡ್ರೆ ನಾವು ಜೀವನ ಕಳೆಯೋದು ಎಷ್ಟು. ಮತ್ತು ಜೀವನದಲ್ಲಿ ಇಂಥ ಭೂಮಿ ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರಬೇಕು ಅಲ್ವಾ. ಇಲ್ಲಿ ನದಿ ಹುಟ್ಟುತ್ತೆ, ಜನ ಒಳ್ಳೆಯವರು, ಎಲ್ಲದಕ್ಕೂ ಹೊಂದಿಸ್ಕೊಂಡು ಹೋಗ್ತೀವಿ. ಇಂಥ ರಾಜ್ಯ ನಾವು ಮಾಡಬೇಕಾದ್ರೆ ಇನ್ನೂ ಜನ್ಮದಲ್ಲೂ ಸಿಗಲ್ಲ. ಕರ್ನಾಟಕ ಎಷ್ಟು ಒಳ್ಳೆಯದೋ, ಎಷ್ಟು ಚೆನ್ನಾಗಿದೆಯೋ, ನಮ್ಮ ಇಂಡಿಯಾ ಎಷ್ಟು ಚೆನ್ನಾಗಿದೆಯೋ, ನಮ್ಮ ಜನನೂ ಅಷ್ಟೇ ಚೆನ್ನಾಗಿದ್ದಾರೆ. ನಮ್ಮ ಸಂಸ್ಕಾರ, ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಲಕ್ಷಣವಾಗಿ ನೀಟಾಗಿ ಎಷ್ಟು ಸೌಂದರ್ಯವಾಗಿ ಹೋಗ್ತಾ ಇರ್ತಾರೆ. ಅವ್ರು ನೋಡಿ ಎರಡು ಕಣ್ಣು ಅವರೇ ನಮ್ಗೆ ಇದಕ್ಕಿಂತ ಬೇಕಾ? ಇಂಥ ಸಿಗಲ್ಲ ಗುರು ಇಂಥದ್ದು. ಬೇರೆ ಬೇರೆ ರಾಜ್ಯದವರು ಬಂದವರಿಗೆ ಬರಲಿ ಬಿಡಿ, ಅವ್ರು ಕಲ್ತ್ಕೊಳ್ರಿ, ಅವರು ಕಲೀರಿ, ನಮ್ಮ ಭಾಷೆ ಕಲಿಯೆಲ್ಲ ಚೆನ್ನಾಗಿರೋಣ. ಅಲ್ಲೋಬದ ಥರ ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಊಟ ಮಾಡ್ತೀವಿ, ಎಲ್ಲ ಪಲ್ಯಗಳ ಥರ ಹಂಚ್ಕೊತೀವಿ, ಹಿಂಗಿರುತ್ತೆ. ಏನಿಲ್ಲ, ಅದು ಎಲ್ಲ ಒಳ್ಳೇದಲ್ವಾ. ಇರ್ತದೆ ಗುರು, ಮಾಮೂಲಿ ಕಲಿ ನಾವು ಅವರು ಹೆಂಗೆ ಮಾಡಿ ನಾವು ಆ ಥರ ಮಾಡಬೇಕು. ಹೆಲ್ಪ್ ಪ್ರೀತಿಯಿಂದ ನಾವು ಹೊಂದಿಸ್ಕೋಬೇಕು ಅವ್ರನ್ನ. ಅವರು ಮಾತಾಡ್ತಾರೆ, ಅವ್ರವರು ಇವಾಗ ಕಲ್ಲು ಸಿಗುತ್ತೆ ಅನ್ನೋದಲ್ಲಿ ಬಿಸಾಕ್ಬಿಡ್ತೀವಿ ಅಷ್ಟೇ, ಇನ್ನೇ ಮಾಡೋಕ್ಕಾಗತ್ತೆ. ಏನು ಆಗೀಗಾಗತ್ತೆ ಕಲ್ಲನ್ನ ಹೇಳಿ. ನಮ್ಮ ಹಲ್ಲೇ ಹಾಳಾಗೋದು ಅಲ್ವಾ. ಸರ್ ನಾವು 10 ಜನ ಮುಂದಾರು ಒಬ್ಬರು ಮುಂದೆ ಬರ್ತಾರೆ ಸರ್. ನಾವು 10 ಜನ ಹಿಂದೆ ಹೋದರೆ ಅದು ಮುಂದೆ ಬರೋಲ್ಲ ಸರ್ ಯಾವತ್ತೂ ಅಷ್ಟೇ. ಕಲಿಬೇಕು, ಮಾಡಬೇಕಾದ್ರೆ ಒಂದು ಪುಣ್ಯ ಇರಬೇಕು, ಛಲ ಇರಬೇಕು, ಬದುಕಲ್ಲಿ ಗುರಿನ ಇರಬೇಕು. ಅದಿಲ್ಲದ್ರೆ ಆಗಲ್ಲ. ಅದು ನೀವೇನು ಅಭಿವೃದ್ಧಿ ಕೂಡ ಮಾಡೋಕ್ಕೆ ಕಷ್ಟ ಇದೆ. ಮನೇಲಿ ಅಡುಗೆ ಮಾಡ್ಬೇಕಾದ್ರೆ ಗುರಿ ಇಟ್ಕೊಂಡು ಹೋಗ್ತೀವಿ ತಾನೆ, ಒಂದು ಐಟಮ್ ತರಬೇಕು, ಗುರಿ ಇಟ್ಕೊಂಡು ಹೋಗ್ತಾನೆ ಮಾತ್ರ ಅವ್ರು ಗುರಿ ಬರುತ್ತೆ. 10 ಜನ ಅವರು ಮಾತಾರೆ, ಎಲ್ಲ ಜನ ಕನ್ನಡ ಬಂದೇ ಬರುತ್ತೆ. ನಾವೇನು ಹೊತ್ಕೊಂಡ್ಬರ್ತೀವಿ ಹೇಳಿ. ನಾವೆಲ್ಲ ಇದು ಸೆಂಟ್ರಲ್ ಕಲಿತೀವಿ, ಸೆಂಟ್ರಲ್ ಹೋಗ್ತೀವಿ ಅಷ್ಟೇ ತಾನೆ. ಎಲ್ಲ ಭಾಷೆನೂ ಕಲಿಬೇಕು, ಎಲ್ಲ ಜನ ಹೊಂದ್ಕೊಂಡಿರಬೇಕು, ಜೀವನ ಸಂಪೂರ್ಣವಾಗಿ ಮುಗಿಸ್ಕೊಂಡು ಹೋಗ್ಬೇಕು. ನಾವು ಜಾಸ್ತಿ ಅವರು ನಾವು 10 ಜನ ಕನ್ನಡ ಅವರು ಮಾತಾಡ್ತಾರೆ. ಬೇರೆ ಬೇರೆ ಭಾಷೆಯಲ್ಲಿ ಏನ ಅವ್ರ ಭಾಷೆಯಲ್ಲಿ ಅವ್ರನ್ನ ಮಾತಾಡ್ತಾರೆ. ಚಾನ್ಸೇ ಕೊಡಲ್ಲ ಕನ್ನಡ ಇಲ್ಲ, ನಾವು ಪ್ರಯತ್ನ ಮಾಡಿ ಅವರು ಪ್ರಯತ್ನ ಮಾಡ್ತಾರೆ. ನಾವು ಹೇಳ್ಬೇಕು, ಕಲೀರಪ್ಪ, ಎಲ್ಲ ಭಾಷೆ ಕಲೀರಿ, ನಿಮ್ಮ ಭಾಷೆ ನೀವು ಹಂಚ್ಕೋಬೇಕು, ನಾವು ಹಂಚ್ಕೋಬೇಕು. ಒಬ್ಬರೇ ಯಾರು ತಿಂತಾರೆ? ಎಲ್ಲ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತೀವಿ ತಾನೆ. ಪಲ್ಯ, ಅನ್ನ, ಸಾಂಬಾರು ಎಲ್ಲ ಮಿಕ್ಸ್ ಆಗೋದು ಅಷ್ಟೇ ತಾನೆ. ಎಲ್ಲ ಭಾಷೆನೂ ಕಲಿಬೇಕಪ್ಪ. ನಾನು ಪ್ರಾಜೆಕ್ಟ್ ಎಲ್ಲ ಭಾಷೆಗಳಲ್ಲಿ ಕವರ್ ಮಾಡ್ತೀವಿ. ಅವರು ಕನ್ನಡ ಕಲಿತಾರೆ, ಕನ್ನಡನೂ ಮಾತಾಡಬೇಕು, ಎಲ್ಲ ಭಾಷೆನೂ ಕಲಿಬೇಕು. ನಮ್ಮ ರಾಜ್ಯಕ್ಕೆ ಅವರು ಕನ್ನಡ ಮಾತಾಡ್ತಾರೆ. ಎಷ್ಟು ಜನ ನಮ್ಮ ಅಂಗಡಿ ಬರೋರೆಲ್ಲ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ. ನಮ್ಮೆಲ್ಲ ಅವರು ಪ್ರಯತ್ನ ಮಾಡ್ತಾರೆ. ಒಬ್ಬರು ಬರ್ತಾರೆ ನಮ್ಮ ಅಂಗಡಿಗೆ, ಅವರೇ ಕನ್ನಡಲ್ಲೇ ಮಾತಾಡಿ ಸರ್ ಅಂತ ಹೇಳ್ತಾರೆ. ನಮ್ಮ ಭಾಷೆ ಅಷ್ಟು ಚೆನ್ನಾಗಿದೆ, ಅಷ್ಟು ರಾಜ್ಯನೂ ಒಳ್ಳೆ ಫಲವತ್ತಾಗಿದೆ. ಇಲ್ಲ, ಕಲಿತಾರೆ ಬಿಡಿ ಸರ್. ನೀವೇನು ನಾವು ಉಪಾಯವಾಗಿ ನೀಟಾಗಿ ನಾವು ಹೇಳ್ಕೊಟ್ರೆ ಜನನೂ ಕಲಿತಾರೆ ಸರ್. ಹಾರ್ಡಾಗಿ ಯಾವತ್ತೂ ವರ್ಕ್ ಮಾಡ್ಬೋದು. ಸ್ಮೂತಾಗಿ ಜನರನ್ನ ನಾವು ಸ್ಪಂದಿಸ್ಕೊಂಡು ನಾವು ಮಾಡಿದ್ರೆ ಅವರು ಬರ್ತಾರೆ. ಏಕಾಗಿ ಮಾಡೋ ಅಂದರೆ ಅವ್ರಿಗೂ ಟೆನ್ಷನ್ ಆಗುತ್ತಲ್ವ. ಸ್ವಲ್ಪ ಅವ್ರು ಹೊಂದ್ಕೊಂಡು ಕಲ್ತು ಇವಾಗ ನೀನು ಕಲಿತ್ರೆ ಇನ್ನೊಬ್ರು ಕಲಿತಾರೆ. ಸೈಕಲ್ ಕಲ್ತಂಗೆ ಇವ್ರು ಗಾಡಿ ಕಲಿತೀಯ, ಸೈಕಲ್ ಕಲಿತೀಯ, ಮುಂದಕ್ಕೆ ಹೋಗು ಬೆಳೀತಾ ಇರುತ್ತೆ ಬದುಕು. ಇಲ್ಲ ಅಲ್ಲಿಗೆ ಆಗುತ್ತೆ ಅಷ್ಟೇ. ಸ್ಪೀಡ್ ಪ್ಲಸ್ ಕರ್ನಾಟಕ.